ವೆಲ್ಕಮ್ ಬ್ಯಾಕ್ ಜೀನ್ಗೂಡು ಫ್ಯಾಮಿಲಿ. ಎಂತ ಅಂದರೆ ಇವತ್ತು ಮಗುವಿಗೆ 5 ವರ್ಷದ ಇಂಜೆಕ್ಷನ್ ಕೊಡುವ ಅಂತ ಹೊರಟಿದ್ದೇವೆ. ಅಂದರೆ 6 ವರ್ಷ ಆಗಿದೆ ಅವನಿಗೆ, ಲೇಟ್ ಆಗಿದೆ ಕೊಡುವಾಗ. ಈಗ ಕೊಡಲೇಬೇಕು, ಇನ್ನು ರಜೆ ಸಹ ಮುಗಿತಾ ಬಂತಲ್ಲ, ಸ್ಕೂಲ್ ಸ್ಟಾರ್ಟ್ ಆಗಲಿಕ್ಕೆ ಆಯಿತು. ಮತ್ತು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಕೊಡಲಿಕ್ಕೆ ಆಗಲಿಕ್ಕೆ ಸಹ ಇಲ್ಲ, ಜ್ವರ ಎಲ್ಲ ಬಂದರೆ ಕಷ್ಟ, ಕೈಯೆಲ್ಲ ನೋವಿರ್ತದಲ್ಲ, ಹಾಗೆ ನಾವೀಗ ಹೊರಟಿದ್ದೇವೆ ಅಲ್ಲಿಗೆ. ಇನ್ನು ಕೊಡಲಿಕ್ಕೆ ಯಾರಾದರೂ ಹೋಗುವವರಿದ್ದರೆ 5 ಇಯರ್ ಇದು ಯಾವುದಾದ್ರೂ ಹೀಗೆ ಇಂಜೆಕ್ಷನ್ ಕೊಡಲಿಕ್ಕೆ ಹೋಗುವವರಿದ್ದರೆ ತಾಯಿ ಕಾರ್ಡ್ ಒಂದು ಕೊಂಡೋಗಿ ಆಯಿತು, ಮತ್ತು ಆಧಾರ್ ಕಾರ್ಡ್. ನಾನು ತಾಯಿ ಕಾರ್ಡ್ ಮಾತ್ರ ಕೊಂಡೋಗಿದ್ದೆ, ಆಧಾರ್ ಕಾರ್ಡ್ ಕೊಂಡೋಗಿರಲಿಲ್ಲ, ನನಗೆ ಗೊತ್ತಿರಲಿಲ್ಲ. ಮತ್ತು ಫೋಟೋ ಎಲ್ಲ ಸೆಂಡ್ ಮಾಡಲಿಕ್ಕೆ ಹೇಳಿ ಅಲ್ಲಿ ಅವರಿಗೆ ಅದರ ನಂಬರೆಲ್ಲ ಕೊಡಲಿಕ್ಕೆ ಇರ್ತದೆ. ಹಾಗೆ ನಾವಿಲ್ಲಿದ್ದೇವೆ. ಮಗು ಸ್ಟ್ರಾಂಗಾಗಿ ಕೂತ್ಕೊಂಡಿದ್ದಾನೆ, ಅವನಿಗೆ ಇಂಜೆಕ್ಷನ್ ಇದೆ ಹೆದರಿಕಿಲ್ಲ ಆಯಿತು. ತುಂಬ ದಿವಸದಿಂದ ಹೇಳ್ತಿದ್ದ ಇಂಜೆಕ್ಷನ್ ಕೊಡಲಿಕ್ಕೆ ಹೋಗು ಅಂತ, ಭಾರಿ ಖುಷಿಯಲ್ಲಿದ್ದ. ಆದರೆ ಅವನ ಮುಖ ನೋಡುವಾಗ ಸ್ವಲ್ಪ ಹೆದರಿಕೆ ಇದ್ದಾಗಿತ್ತು, ಒಳಗಿಂದ ಹೊಟ್ಟೆ ಒಳಗಿಂದ ಏನೋ ಒಂಥರ ಆಗ್ತಿತ್ತಾಗಿರ್ಬೋದು ಹೆದರಿ. ಅಪ್ಪನ ಅದಲ್ಲ, ಮಗು ಇದು ಇಂಜೆಕ್ಷನ್ ಆಯಿತು 5 ಇಯರ್ ಇದು, ಲೇಟ್ ಆಯಿತು. 6ಅಲ್ಲಿರುವಾಗ ಈಗ 6 ಆಗಿದೆ, 6 ಇಯರ್. ಹಾಗೆ ಅವತ್ತಿಗೆ ಕೊಡಬೇಕಿತ್ತು. ಖುಷಿದ್ದು 7 ನೆಕ್ಸ್ಟ್ ಮಂತ್ಗೆ ಆಗ್ತದೆ. ಅವರು ಕೊಟ್ಟದ್ದು ಲಾಸ್ಟ್ ಮಂತ್ ಏಪ್ರಿಲಲ್ಲಿ. ಮತ್ತು ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಕಷ್ಟ ಅಲ್ಲ, ಮತ್ತು ಇನ್ನೂ ಸಹ ಲೇಟ್ ಆಗ್ತದೆ. 7 ಇಯರ್ ಆದರೆ ಮತ್ತೆ ಕೊಡಲಿಕ್ಕಿಲ್ಲ ಅಂತ ಹೇಳಿದರು. ಹಾಗೆ ಮತ್ತೆ ಬಂದದ್ದು ರಜೆಯಲ್ಲಿ, ಅದರೊಂದು ಟೆನ್ಷನ್ ಇಲ್ಲ. ಇವತ್ತೀಗ ಕೊಟ್ಟರೆ ಜ್ವರ ಬಂದರೆ ಸಹ ಒಂದು ಇವತ್ತು ನಾಳೆ ಜ್ವರ ಇದ್ದರೆ ಒಂದು ಟೆನ್ಷನ್ ಇಲ್ಲ. ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಕೊಟ್ಟು ಇನ್ನು ಜ್ವರ ಬಂದರೆ, ಇಷ್ಟು ಟೈಮ್ ಲೇಟ್ ಆದದ್ದೇ ನನ್ನಿಂದ, ನನಗೆ ಹೆದರಿಕೆ ಆಗಿ. ಇಲ್ಲಾಂದರೆ ಆವಾಗೆಲ್ಲ ಕೊಟ್ಟಾಗ್ತಿತ್ತು ನನಗೆ. ಅವನಿಗೆ ಇಂಜೆಕ್ಷನ್ ಕೊಡೋದು ಹೇಳುವಾಗ ನನಗೆ ಟೆನ್ಷನ್ ಆಗ್ತದೆ. ಇನ್ನು ಹೊರಡುದು ನಾವು ಇಲ್ಲಿಂದ. ನಂಬಲೆಂಡ ಈಗ ಸ್ವಲ್ಪ ಇರ್ಬೋದು, ಆದರೆ ಅವನು ಸ್ಟ್ರಾಂಗ್ ಆಗಿ ನಿಲ್ತಾನೆ. ಚಿಕ್ಕದಿರುವಾಗ ಸಹ ಹಾಗೆ ಕೂಗ್ತಿರ್ಲಿಲ್ಲ, ಅದೊಂದು ಒಳ್ಳೆಯದು. ಅವನು ಕೂಗ್ತಿರ್ಲಿಲ್ಲ, ನಾನೇ ಕೂಗ್ತಿದ್ದೆ ಜೋರು ಅವನಿಗೆ ಇಂಜೆಕ್ಷನ್ ಕೊಡುವಾಗ. ಹೌದಾ? ಹಾಗೆ ಇದು ತಾಯಿ ಕಾರ್ಡ್ ನೋಡಿ, ಅದು ಬೇಕಾಗ್ತದೆ. ಇಷ್ಟು ನೀಟಾಗಿ ಇಟ್ಟಿದ್ದೇನೆ, ಕೆಲವರದೆಲ್ಲ ಇರಲಿಕ್ಕಿಲ್ವೇನೋ ಗೊತ್ತಿಲ್ಲ, ಇದಕ್ಕಿಂತ ನೀಟಾಗಿ ಸಹ ಕೆಲವರು ಇಟ್ಟಿರ್ಬೋದು. ಹಾಗೆ ನೋಡಿ ನೆಂತಾಗ್ತದೆ ಅಂತ. ಬಿಡಿ, ಹಾಯ್ ಮಾಡಿ ಇವೇ ಸೆಲೆ ಕೈ. ಈಗ ನಾನು ಶಾಪಲ್ಲಿದ್ದೇನೆ. ಶಾಪಿಂದ ನನಗೆ ಮತ್ತೆ ಒಂದು ಎಂಬ್ರಾಯ್ಡರಿ ಬ್ಲೌಸ್ ತರಲಿಕ್ಕೆ ಹೋಗ್ಲಿಕ್ಕಿತ್ತು ಸ್ಟೇಟ್ ಬ್ಯಾಂಕ್ಗೆ. ಆಗಿ ಸ್ಟೇಟ್ ಬ್ಯಾಂಕಲ್ಲಿ ಇದ್ದೇವೆ ಈಗ. ಬ್ಲೌಸ್ ಎಲ್ಲ ತೆಗೊಂಡು ಅಲ್ಲಿಂದ ಸೀದಾ ಐಡಿಯಲಿಗೆ ಹೋದೆವು. ಐಡಿಯಲಿಂದ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಿದ್ದೇವೆ. ಅಂದರೆ ಬಸ್ ಬರಲಿಕ್ಕೆ ಲೇಟ್ ಇತ್ತು, ಹಾಗೆ ನಡ್ಕೊಂಡು ಹೋಗುವ. ಅಲ್ಲಿಂದ ಚೇರಿದ್ದು ಮರ ಇತ್ತು, ಅಲ್ಲಿಂದ ಚೇರಿ ತೆಗೆದದ್ದು. ಮನೆಗೆ ಬಂದು ಚಿಕನಲ್ಲಿ ಊಟ ಮಾಡ್ತಿದ್ದೆ. ನನಗೆ ಫಸ್ಟ್ ವೀಡಿಯೋ ತೆಗಿಲಿಕ್ಕೆ ನೆನಪಿರಲಿಲ್ಲ. ಇದು ಸಂಜೆ ಆಯಿತಾ, ಶಾಪಿಂದ ಬಂದ ಮೇಲೆ ಬಂದು ದೀಪಿಟ್ಟು ಮನೆಯಲ್ಲಿ. ನಾನೀಗ ರಿಟರ್ನ್ ಪುನಃ ಅಮ್ಮನ ಮನೆಗೆ ಬಂದಿದ್ದೇನೆ. ಇಂಜೆಕ್ಷನ್ ಕೊಟ್ಟದ್ದು ಈಗ ನೋವು ಸ್ಟಾರ್ಟ್ ಆಗಿದೆ. ಹೇಳುವುದಿಲ್ಲ ಮಾತ್ರ ಶೋ ತೆಗೆಯೋದು ಅವನು, ಆದರೆ ಅವನನ್ನು ನೋಡೋ ಗೊತ್ತಾಗ್ತದೆ ನಾನು ಮಾಡೋದೆಲ್ಲ. ಕೈಯೆಲ್ಲ ನೋವು ಆಗ್ತದಲ್ಲ, ಹೊಸ ನಂಬರಲ್ಲಿ ಶೋ ಮಾಡುತ್ತೀಗ. ಇಂಜೆಕ್ಷನ್ ಕೊಡಲಿಲ್ಲ, ಸುಮ್ಮನೆ ನಾಟಕ. ಅಜ್ಜಿ ಮನೆಗೆ ಹೋಗುವಂತ ಒಂದು ರೌಂಡ್. ಚಿಕ್ಕಮ್ಮ ತುಂಬ ದಿವಸ ಆಯ್ತು ಇಲ್ಲದೆ, ಹಾಗೆ ಬಂದಿದ್ದಾರಂತೆ, ಹಾಗೆ ಹೋಗುವಂತ. ಅಜ್ಜಿ ಮನೆಯಿಂದ ನೋಡಿ ಇಲ್ಲೇ ಉಂಟು ಫ್ರಂಟಲ್ಲಿ, ಅಂದರೆ ರೆಂಟಿಗೆ ಈಗ ಬಂದರಲ್ಲಿ ಮನೆ ಕಟ್ತುಂಟಲ್ಲ, ಅಲ್ಲಿಗೊಮ್ಮೆ ನಾನು ಹೋಗಿ ತೋರಿಸ್ತೇನೆ ಆಯ್ತು ಈಗ ಹೇಗೆ ಆಗಿದೆ ಅಂತ. ಮನೆ ಒಕ್ಕಲಿದ್ದದ್ದು ಆ ಮನೇಲಿ ಲೈಟ್ ಕಾಣ್ತಾಯಿಲ್ಲ, ಒಂದು ನಿಮಿಷ. ಆ ಮನೇಲಿ ಹಾಯ್ ಎಲ್ಲ ಗೈಸ್, ಜೇನುಗೂಡು ಫ್ಯಾಮಿಲಿ. ಈಗ ನಾವು ಮಾಡ್ತಿದ್ದೇವೆ. ವೆಲ್ ಬೆಸ್ಟ್ ಆಗ್ತುಂಟು. ಇಲ್ಲಿ ಪಪ್ಪ ಅಂತ ಕರೀತಾ ಇದ್ದಾರೆ. ಇಲ್ಲಿ ನೋಡಿ ಅಜ್ಜಿ
ಟಿವಿ ನೋಡ್ತಿದ್ದಾರೆ. ಹೊಳಿ ಪೆಪ್ಸಿ ತಿಂತಿದ್ದೇವೆ. 1 ರೂಪೀಸ್ ಇದಕ್ಕೆ, ಇಷ್ಟು ಚಿಕ್ಕದಕ್ಕೆ ನೋಡಿ. 10 ಆಗ್ತಾ ಬಂದಿದೆ, ಇನ್ನು ಊಟ ಆಗಬೇಕಷ್ಟೇ. ಇವತ್ತಿಲ್ಲೇ ಮನೆಯಲ್ಲಿ ಊಟ ಮಾಡಿದೆ ಆಯಿತಾ. ಚಿಕನ್ ಇತ್ತಲ್ಲ, ಹಾಗೆ ನಾನು ಅಲ್ಲಿ ಎಂತ ಸಹ ಮಾಡಿರಲಿಲ್ಲ. ಅವನಿಗೆ ಮಗುವಿಗೆ ಜ್ವರ ಬರುವಾಗೆ ಉಂಟು, ಗೊತ್ತಿಲ್ಲ ಬರ್ತದ ಅಂತ. ಆದರೆ ಅವನಲ್ಲಿ ಬರೋದಿಲ್ಲ ಅಂತೆ. ಅವನು ಯಾವಾಗ ಸಾಮಾನ್ಯ ಮನೆಯಲ್ಲಿ ಮಲಗೋದು, ಆದರೆ ಅವನಿಲ್ಲಿ ನಿಲ್ತಾನಂತೆ. ನಾನು ಹೋಗೋದು. ಬಾಯ್ ಬಾಯ್.